ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ರೈಟ್ ನಾವು ನಾನು ಕಾಫಿ ಕಿಂಗ್ಡಮ್ ಚಿಕ್ಕಮಗಳೂರಲ್ಲಿದ್ದೇನೆ. ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಟಿಲ್ ನಾವು ನಾನು ನೋಡಿದ್ದು. ಸೊ ಇದೇ ನಮ್ಮದು ಕಾಫಿ ಎಸ್ಟೇಟಲ್ಲಿ ನಾವು ಸ್ಟೇ ಮಾಡಿರೋ ಪ್ಲೇಸ್. ಸೊ ಇಲ್ಲಿ ಕಾಫಿ ಮತ್ತೊಂದೇನಂತ ಹೇಳಿದರೆ ಫುಡ್ ಕೂಡ ತುಂಬ ಚೆನ್ನಾಗಿದೆ. ಕಾಫಿ ಬಿಡಿ ಲೆಜೆಂಡ್, ಇಲ್ಲಿಂದ ಕಾಫಿ ಸ್ಟಾರ್ಟ್ ಆಗಿರೋದೇ ಇಲ್ಲಿಂದ. ಸೊ ಈ ಥರ ಇದು ನಮ್ಮದು ಎಸ್ಟೇಟ್ ಇಲ್ಲಿ. ಸೊ ಇಲ್ಲಿ ಫುಲ್ ಫ್ಲವರ್ ಇದೆ. ಸೊ ನಾನು ಏನಂತ ಹೇಳಿದರೆ, ನಾನು ಇಲ್ಲಿ ಬರುವಾಗ ಫಸ್ಟ್ ಶೂಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಬಿಕಾಸ್ ಸಡನ್ ಪ್ಲ್ಯಾನ್ ಆಯಿತು. ಮತ್ತು ಡ್ಯೂ ಟು ಸಮ್ ಅಂದರೆ ಏನಾಗುತ್ತೆ ಅಂದರೆ ಆಫೀಸ್ ಕಲೀಗ್ಸ್ ಎಲ್ಲ ಇದ್ದರು. ಸೊ ಪ್ರಾಬ್ಲಮ್ ಏನಂದರೆ ಎಲ್ಲರೂ ಲೈಕ್ ಸ್ವಲ್ಪ ಶೈ ಇದ್ದರು ಕ್ಯಾಮ್ರಾ ಮುಂದೆ. ಸೊ ನಾನು ಮತ್ತೆ ವ್ಲಾಗ್ ಮಾಡಿ ಅವರನ್ನು ಅನ್ಕಂಫರ್ಟ್ ಮಾಡಲಿಕ್ಕೆ ನನಗಿಷ್ಟ ಆಗಲಿಲ್ಲ. ಸೊ ಈಗ ಇಲ್ಲಿ ರೀಚ್ ಆದಮೇಲೆ ನಾನು ಇದು ಕಾಫಿ ಎಸ್ಟೇಟ್ ಒಂದು ನಿಮಗೆ ತೋರಿಸ್ತಾ ಇದ್ದೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡ್ರಾಪ್ ಮಾಡ್ತೀನಿ. ಇಫ್ ಯು ಆರ್ ಕಮ್ಮಿಂಗ್ ಹಿಯರ್ ಯು ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲು. ಕ್ಯಾಂಪ್ ಫೈರ್ ಮಾಡಿದ್ವಿ ನಿನ್ನೆ, ಡಿನ್ನರ್ ಕೂಡ ಔಟ್ಡೋರಲ್ಲೇ ಮಾಡಿದ್ದು. ಸೊ ತುಂಬ ಚೆನ್ನಾಗಾಯಿತು ಒಂದು ಸ್ಟೇ, ಒಂದು ರಿಫ್ರೆಶಿಂಗ್ ಸ್ಟೇ ಆಫ್ಟರ್ ಸೋ ಮೆನಿ ವರ್ಕ್ ಅದು ಇದು ಪ್ರೆಷರಿಂದೆಲ್ಲ ಆದಮೇಲೆ. ಸೊ ಈಗ ಒಂದು ರಿಲೀಫ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಬರಬೇಕು. ಇಲ್ಲಿ ಬಂದು ಬೇರೆ ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಇಲ್ಲಿ ಬಂದು ಸ್ಟೇ ಮಾಡಿದ್ರು ಕೂಡ ಅಷ್ಟೇ ರಿಲೀಫ್ ಸಿಗುತ್ತೆ ಮತ್ತು ಅಷ್ಟೇ ಎಂಜಾಯ್ಮೆಂಟ್ ಇದೆ. ಸೊ ಇಲ್ಲಿ ಜನ ಕೂಡ ತುಂಬ ಅಂದರೆ ತುಂಬ ಇನ್ನೋಸೆಂಟ್. ಸೊ ಒಂದು 100 ಟೈಮ್ಸ್ ನಾವು ಏನೇ ವರ್ಕ್ ಹೇಳಿದ್ರು ಅವರು ಅಷ್ಟೇ ಹೆಲ್ಪ್ಫುಲ್ಲಾಗಿ ಮಾಡೋದು, ಅಷ್ಟೇ ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದೇ ಎಸ್ಟೇಟ್ ತುಂಬ ಚೆನ್ನಾಗಿದೆ ಅಂದರೆ. ಬಟ್ ಇವರೆಲ್ಲ ಇಲ್ಲೆಲ್ಲ ಹೇಳೋ ಥರ ಅಷ್ಟು ಕೋಲ್ಡ್ ಅಂದರೆ ಅಷ್ಟು ಚಳಿ ಇರಲಿಲ್ಲ. ಸೊ ನನಗಂತೂ ಅಷ್ಟು ಚಳಿ ಫೀಲ್ ಆಗಿಲ್ಲ. ಯಾಕಂದರೆ ನಾನು ತುಂಬ ಬೇರೆ ಬೇರೆ ಪ್ಲೇಸಸ್ ನಾನು ನೋಡಿರೋದ್ರಿಂದ. ಅಂದರೆ ಲಾಸ್ಟ್ ಟೈಮ್ ಶಬರಿಮಲೆ ಕೂಡ ನಾನು ಹೋಗಿದ್ದು. ಸೊ ಅಲ್ಲಿ ಎಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ಅಷ್ಟೇನಿಲ್ಲ, ಅಥವಾ ಇನ್ನೂ ಸ್ಟಾರ್ಟ್ ಆಗಬೇಕಾ ಅಂತ ಮೋಸ್ಟ್ಲಿ ಗೊತ್ತಿಲ್ಲ. ಬಟ್ ನನಗೆ ಅಷ್ಟೇನು ಚಳಿ ಫೀಲ್ ಆಗಿಲ್ಲ. ಸೊ ಇದೇ ನಮ್ಮ ರೂಮ್. ಇಲ್ಲಿ ಫುಲ್ ನೇಚರ್, ಎಷ್ಟು ಕ್ಲೋಸ್ ಇದೆ ನೇಚರ್ ಅಂದರೆ ಅದೊಂದು ವೈಬ್ಸ್ ನಮಗೆ ಸಿಗ್ತಾ ಉಂಟು ಇಲ್ಲಿ. ಇದೇ ಬಾಲ್ಕನಿ. ಸೊ ಇಲ್ಲಿಂದ ಇದು ನಮ್ಮ ರೂಮು. ತುಂಬ ಸ್ಪೇಷಿಯಸ್ ಆಗಿದೆ. 10, 12, 15, 20 ಮೆಂಬರ್ಸ್ ತನಕ ಇಂದಾಸ್ ಬರ್ಬೋದು ಇಲ್ಲಿ. ಸೊ ವಾಶ್ರೂಮ್ ತುಂಬ ಕ್ಲೀನಾಗಿದೆ. ಸೊ ಇಲ್ಲಿಂದ ವ್ಯೂ ಈ ಥರ ಇರುತ್ತೆ. ನೈಸ್ ರೂಮ್. ಸೊ ನಿಮ್ಮ ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಂದ್ರೆ ಆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಪ್ರೈಸ್. ಬಟ್ ಇರೋದ್ರಲ್ಲಿ ಲೋವೆಸ್ಟ್ ಪ್ರೈಸು ಈ ಲೊಕೇಶನ್. ಸೊ ನಾವು ತುಂಬ ರಿಸರ್ಚ್ ಮಾಡಿ ಬಂದಿರೋದಿಲ್ಲಿ. ಮತ್ತು ಸೆಂಟರ್ ಪ್ಲೇಸ್. ಇದು ಬ್ರೇಕ್ಫಾಸ್ಟ್. ಅಕ್ಕಿ ರೊಟ್ಟಿ, ಯಾವ ಚಟ್ನಿ? ಗ್ರೀನ್ ಚಟ್ನಿ ಅದು ಗೊತ್ತುಂಟು. ಓಕೆ. ಇದು ಪೆಪ್ಪರ್ದು ಚಟ್ನಿ. ಬೇರೆ ಎಂತ ಉಂಟು ಬ್ರೇಕ್ಫಾಸ್ಟ್? ಇದು ಪುಳಿಯೋಗರೆ ಅಂತ. ಸೊ ದಿಸ್ ಈಸ್ ದ ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಪುಳಿಯೋಗರೆ, ಅಕ್ಕಿ ರೊಟ್ಟಿ ಮತ್ತು ಪೆಪ್ಪರ್ದು ಚಟ್ನಿ, ಗ್ರೀನ್ ಪೆಪ್ಪರ್, ಹಾಟ್ ರೊಟ್ಟಿ ಮತ್ತು ಬ್ರೇಕ್ಫಾಸ್ಟ್. ಸೊ ಈ ಚಿಲ್ಲಿಂಗ್ ವೆದರಲ್ಲಿ ಫುಲ್ ಗಾಳಿ ಉಂಟಿಲ್ಲಿ. ಓಕೆ, ಏನು ಪ್ರೊಸೀಜರ್ ಇದೀಗ ನೀವು ತೆಗೆದ ಮೇಲೆ? ಓಕೆ, ಇಲ್ಲಿ ಜಸ್ಟ್ ವಾಶ್ ಮಾಡೋದಾ? ಇಲ್ಲಿ ವಾಶ್ ಅಂದ್ರೆ ಮೇಲ್ಗಡೆ ಹಣ್ಣಿದೆ. ಹಾಂ,
ಹಣ್ಣನ್ನ ಇದ್ರೊಳಗಡೆ ಬಿಡ್ತೀವಿ. ಓಕೆ, ಅದು ಇಲ್ಲೇ ವಾಶ್ ಆಗಿ ಬರುತ್ತೆ. ಮನೆಯಿಂದ ಮಳೆ ಇತ್ತಲ್ಲ, ಸಿಪ್ಪೆ ತೆಗೆದು ಬರುತ್ತಾ? ಸಿಪ್ಪೆ ತೆಗೆದು ಬರುತ್ತೆ. ಮನೆಯಿಂದ ಮಳೆ ಇತ್ತಲ್ಲ, ಹಂಗಾಗ್ಬಿಟ್ಟೆ ನೋಡಿ ನೀರೊಳಗೆ ಬಿಟ್ಟಿದ್ದೆ. ಓಕೆ ಓಕೆ ನೀರೊಳಗೆ ಬಿಟ್ಟಿದ್ರೆ ಕಾಫಿ ಹಾಳಾಗ್ಬಿಡುತ್ತೆ. ಇದಕ್ಕಿಂತ ಫಸ್ಟ್ ಈ ಥರ ಇರ್ತಾರಲ್ಲ, ಫಸ್ಟ್ ಗ್ರೀನ್. ಓಕೆ, ಫಸ್ಟ್ ಇಲ್ಲ, ಸಾರಿ ಗ್ರೀನ್. ಹಾಂ, ಫಸ್ಟ್ ಗ್ರೀನ್, ನೆಕ್ಸ್ಟ್ ರೆಡ್, ಅದಾದ್ಮೇಲೆ ಆಮೇಲೆ ಸ್ವಲ್ಪ ಬ್ರೌನ್ ಟೈಪ್, ಸ್ವಲ್ಪ ಬ್ರೌನ್, ಮತ್ತೆ ಅಲ್ಲಿ ಕೊಯ್ಯೋದು, ಅಲ್ಲಿ ಮೇಲ್ಗಡೆ ಹಾಕೋದು. ನೆಕ್ಸ್ಟ್ ಅಲ್ಲಿ ಇದು ಎರಡೆರಡು ಕೆಲಸ. ಮೊನ್ನೆ ಮಳೆ ಇತ್ತಲ್ಲ, ತುಂಬ ಗೋಳಾಗ್ಬಿಡ್ತೀವಿ. ಇಲ್ಲದೆ ಒಂದೇ ಸರಿ ಬಂದ್ಬಿಡ್ತೀವಿ. ಹೌದಲ್ವಾ? ಓಕೆ, ಇಲ್ಲಿ ಫುಲ್ ಎಸ್ಟೇಟ್. ಇದು ಟ್ಯಾಂಕ್ ಥರ ಇದೆ. ಟ್ಯಾಂಕಲ್ಲಿ ಅವರೆಲ್ಲ ನಾನು ತೋರಿಸಿದ್ನಲ್ಲ ಆ ಥರ ಇರುತ್ತೆ. ಫಸ್ಟ್ ಅದರಿಂದ ಈ ಪೈಪ್ ಥ್ರೂ ಅದಿಲ್ಲಿ ಬೀಳುತ್ತೆ. ಇದರಿಂದ ಫುಲ್ ಫಿಲ್ಟ್ರಾಗಿ ಇಲ್ಲಿ ಬಂದು ನೆಕ್ಸ್ಟ್ ಅಲ್ಲಿ ಹೋಗುತ್ತೆ. ಅವರು ಈ ಥರ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ. ಇದು ಸೆಕೆಂಡ್ ಪ್ರೊಸೀಜರ್. ಅದಾದಮೇಲೆ ಅಲ್ಲಿ ಹೋಗಿ ಅದನ್ನು ಡ್ರೈ ಮಾಡ್ತಾರೆ. ಸೊ ಇಲ್ಲೆಲ್ಲ ಇದೆ ಅರೌಂಡ್ ಮಿನಿಮಮ್. ಇಲ್ಲಿ ಯಾರಾದರೂ ಒಂದು ಎಸ್ಟೇಟ್ ಇದ್ದರೆ ಅವ್ರದ್ದು ಕಾಫಿ ಫುಲ್ ಎಸ್ಟೇಟ್ ಒಂದು 50 to 100 acres ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಒಂದು 100 acres ಅಂತೂ ಇದ್ದೇ ಇರುತ್ತೆ. ಸೊ ಈ ಥರ ಡ್ರೈ ಮಾಡ್ತಾರೆ ಅವರು. ಫುಲ್ ಈ ಥರ ಡ್ರೈ ಮಾಡ್ತಾರೆ. ಇದು ಡ್ರೈ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಈಗ ಕ್ಯಾಶ್ಯೂ ಪೀಲ್ ಮಾಡ್ತಾರಲ್ಲ, ಸೊ ಅದೇ ಥರ ಇವರು ಅದನ್ನು ಡ್ರೈ ಮಾಡಿದ ಮೇಲೆ ಅದ್ರ ಮೇಲ್ಗಡೆ ಒಂದು ಲೇಯರ್ ಉಂಟು. ಸೊ ಈ ಥರದ್ದೊಂದು ಲೇಯರ್ ಇದು ಹೀಗೆ ಹೋಗಬೇಕು. ಸೊ ಈ ಥರ ಲೇಯರ್ ಹೋಗಿದೆ ನೋಡಿ, ಕೆಲವೊಂದು ಹೋಗಿದೆ ನೋಡಿ ಈ ಥರ. ಸೊ ಈ ಥರ ಆಗುತ್ತೆ. ಸೊ ಈ ಥರ ಹೋಗಿದ ಮೇಲೆ ಫುಲ್ ನೀವು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟಲ್ಲಿ, ಇದೊಂದು ಲೈನ್ ಅಂತೂ ನಿಮ್ಗೆ ನೆನಪಿರುತ್ತೆ. ಸೊ ಈ ಥರ. ಸೊ ಇದು ಫುಲ್ ನೋಡಿದ್ದು ಈ ಥರ ಬ್ರೌನ್ ಕಲರ್ ಆದಮೇಲೆ ಅದು ಚೀಲದಲ್ಲಿ ಹಾಕಿ ಅವರು ಫುಲ್ ಅದನ್ನು ಶೇಕ್ ಮಾಡಿ ಅದ್ರ ಕಲರೆಲ್ಲ ಅದರ ಪೌಡರ್ ಆಗಿ ಬರುತ್ತೆ. ನೆಕ್ಸ್ಟ್ ಈಗ ಇದು ನೆಕ್ಸ್ಟ್ ಏನು ಮಾಡ್ತೀರಾ? ಇದು ಚೀಲದಲ್ಲಿ ಹಾಕಿ ಕಾಫಿ ಪೌಡರ್ ಮಾಡೋದು. ಇದು ಡ್ರೈ ಆದಮೇಲೆ ಯಾವ ಕಲರ್ ಇರುತ್ತೆ? ಬ್ರೌನ್ ಅಲ್ವಾ? ಕುಡ್ಲಾ KA-19. ಸೊ ನಾವು ಮ್ಯಾಂಗ್ಳೂರಿಂದ ಬಂದಿದ್ದು. ಚಿಕ್ಕಮಂಗ್ಳೂರು, ಮಡಿಕೇರಿ, ಕೊಡಗು ಇಸ್ ಆಲ್ ಅಬೌಟ್ ಕಾಫಿ. ಇನ್ನೇನು ಬೇಕು ಲೈಫಲ್ಲಿ ಹೇಳಿ. ಸೊ ಇಂಥ ಲೊಕೇಶನ್ ವಿತ್ ಫ್ರೆಂಡ್ಸ್ ಲೈಕ್ ಕೊಲೀಗ್ಸ್ ಇದ್ದಾರೆ ಇಲ್ಲಿ, ಫ್ಯಾಮಿಲಿ ಅಂತ ಹೇಳ್ಬೋದು. ಪ್ಲಸ್ ಇಂಥ ಕಾಫಿ ಬೇರೆ ಎಂಥ ಸಹ ಈ ಟೈಮಲ್ಲಿ ಎಂತ ಅಂದರೆ ಜಸ್ಟ್ ಚಿಲ್ ಹಾರ್ಡ್ ವರ್ಕ್ ಮಾಡಿ, ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಇಷ್ಟೇ ಇರೋದು ಲೈಫ್. ಎಂಥ ಸಹ ಜಾಸ್ತಿ ಟೆನ್ಷನ್ ಆಗಲಿ ಇನ್ನೊಂದಾಗಲಿ ಕಿರಿಕಿರಿ ಏನು ಇಲ್ಲಿ ಬಂದರೆ ಸೆಕೆಂಡ್ ಥಾಟೇ ಬರೋಲ್ಲ ನಮಗೆ. ಸೊ ಈ ಥರ ಇದೆ ಈ ಲೊಕೇಶನ್. ಇಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಮ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು. ಸೊ ನಮ್ಮ ಬೆಂಗಳೂರಿಂದ ಬಂದಿದ್ದು ನಮ್ಮ ಬಾಸ್ ಕೃಷ್ಣ ಕಿಶೋರ್ ಸರ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಇಲ್ಲಿ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮಲ್ಲಂದೂರು ಶೂಟಿಂಗ್ ಪಾಯಿಂಟ್ ಇದೆ, ಅದು 4 kilometers. ಓಕೆ, ಅದನ್ನು ಮುಗಿಸ್ಬಿಟ್ಟು ಅಲ್ಲಿಂದ ಸನ್ಸೆಟ್ ಪಾಯಿಂಟ್ ಅದೊಂದು ಕಾಲ್ ಮಟ್ಟಿದೆ, ಅದಕ್ಕೆ ಮುಂದೆ ಗಾಡಿ ಹೋಗಲ್ಲ ಅನಿಸುತ್ತೆ. ಓಕೆ, ಅದು ವಾಕೇಬಲ್ ಡಿಸ್ಟೆನ್ಸಾ ಒಂದು ಪಾರ್ಕಿಂಗ್ ಪ್ಲೇಸಿಂದ? ಅದು ವಾಕಬಲ್ ಮಾಡ್ಬೋದಾ? ಆಯಿತಾ? ಓಕೆ. ಆಮೇಲೆ ಇದು ನಿಮಗೆ ಗಾಡಿ ಅಲ್ಲಿಗೆ ಓಕೆ. ಮತ್ತು ಸನ್ಸೆಟ್ ಅದು ಪಾಯಿಂಟಿಗೆ ಇದೆರಡು ಪ್ಲೇಸ್ ಮುಗಿಸಿ ನಾವು ಇಲ್ಲಿ ಬಂದು ಲಂಚ್ ಮುಗಿಸಿ ಆನ್ ದಿ ವೇ ಹೋಗುವಾಗ ಮುಳ್ಳಯ್ಯನಗಿರಿ ನೋಡಿ ಹಾಗೆ ಮ್ಯಾಂಗ್ಳೂರ್ ಹೋಗ್ತೇವೆ. ಓಕೆನಾ? ಸೊ ಸರ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ನಾರಾಯಣಗೌಡ ಅಂತ ಇವ್ರ ಹೆಸರು. ಸೊ ಇವರೇ ಈ ಎಸ್ಟೇಟ್ ಓನರ್.
ಸೊ ನೀವೆಲ್ಲರೂ ಯಾವಾಗಲಾದರೂ ಚಿಕ್ಕಮಂಗ್ಳೂರು ಬರೋದಿದ್ರೆ ಇಲ್ಲೇ ಬನ್ನಿ. ಈ ಕಾಂಟ್ಯಾಕ್ಟ್ ನಂಬರ್ ನಾನು ಇವ್ರದ್ದು ಶೇರ್ ಮಾಡ್ತೇನೆ. ತುಂಬ ಚೆನ್ನಾಗಿ ನಮಗೆ ನಿನ್ನೆ ಡಿನ್ನರಿಂದ ಹಿಡಿದು ಈವ್ನಿಂಗ್ ಸ್ನ್ಯಾಕ್ಸು, ಡಿನ್ನರ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು, ಈಗ ಇಲ್ಲಿ ಏನೇನು ಪ್ಲೇಸಸ್ ಇದೆ ಅಂತ ಅವರೆಲ್ಲರೂ ಗೈಡ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಚಿಕ್ಕಮಂಗ್ಳೂರು ಬರೋರಿಗೆ ಈ ಟೈಮ್ ಹೇಗಿದೆ ಸರ್? ಇದು ಒಳ್ಳೆ ಟೈಮ್, ಇದು ಚೆನ್ನಾಗಿದೆ, ಕರೆಕ್ಟ್ ಟೈಮ್ ಅಲ್ಲ? ಸೊ ಚಳಿ ಇಷ್ಟೇನಾ ಅಥವಾ ಮ್ಯಾಕ್ಸಿಮಮ್ ಇನ್ನೂ ಜಾಸ್ತಿ ಆಗುತ್ತಾ? ಇದು ಈ ಟೈಮಲ್ಲಿ ಇಷ್ಟ ಚಳಿ. ಓಕೆ, ಇನ್ನೂ ಸ್ವಲ್ಪ ಶಿವರಾತ್ರಿ ಹತ್ತಿರ ಬರ್ತದೆ, ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ಸ್ಟೇ ಮಾಡ್ಬೋದು. ಇದು ಪ್ರೈಸ್ ಕೂಡ ರೀಸನೇಬಲ್ ಇದೆ. ಸೊ ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ಹೇಳ್ತಾರೆ. ಯಾಕಂದರೆ ಬೇಸ್ಡ್ ಅಪ್ ಆನ್ ದ ಸೀಸನ್ ಪ್ರೈಸ್ ಚೇಂಜ್ ಇರುತ್ತೆ. ಸೊ ಆ ಥರ ಬನ್ನಿ, ಇವರು ಚೆನ್ನಾಗಿ ನಿಮ್ಗೆ ಟ್ರೀಟ್ ಮಾಡ್ತಾರೆ. ಪ್ಲೇಸ್ ಮಾತ್ರ ತುಂಬ ವರ್ತ್ ಇಲ್ಲಿ ಬರೋದು, ತುಂಬ ಚೆನ್ನಾಗಿದೆ. ರೈಟ್ ಪ್ಲೇಸೆಲ್ಲ ಉಂಟು. ಇದು ಎಲ್ಲ ಪ್ಲೇಸಸ್ ನಿಯರ್ ಬೈ ಇದೆ, ಅಂದರೆ ಸೆಂಟರಲ್ಲಿದೆ ಇದು. ಸೊ ತುಂಬ ಹೊರಗಡೆ ನೀವು ಜಾಸ್ತಿ ಟ್ರಾವೆಲ್ ಮಾಡ್ಬೇಕಂತಿಲ್ಲ. ಚಿಕ್ಕಮಂಗ್ಳೂರಿಂದ 18 ಕಿಲೋಮೀಟರ್ಸ್ ಮಾಕೋಡು. ಸೊ ಇಲ್ಲಿಂದ ಎಲ್ಲ ಪ್ಲೇಸಸ್ 5 to 6 ಕಿಲೋಮೀಟರ್ಸ್ ಇದೆ. ಫಾಲ್ಸ್ ಆಗಲಿ, ನಿಮ್ಮದು ಶೂಟಿಂಗ್ ಪಾಯಿಂಟ್, ಸನ್ಸೆಟ್ ಪಾಯಿಂಟ್ ಎಲ್ಲ ಇದೆ. ಮತ್ತು ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಒಂದು ಫೇಮಸ್ ಪ್ಲೇಸ್, ಅದು 1 hour ಜರ್ನಿ ಅಲ್ವಾ? 1 hour ಜರ್ನಿ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ, 1 day ಸ್ಟೇ ಪ್ಲ್ಯಾನ್ ಇದ್ದು ಇಲ್ಲೇ, ಅಂದರೆ ಈವ್ನಿಂಗ್ ಬಂದುಬಿಟ್ಟು ಇಲ್ಲೇ ಸ್ಟೇ ಮಾಡಿ ನೈಟ್. ಸೊ ಅರ್ಲಿ ಮಾರ್ನಿಂಗ್ ನಿಯರ್ ಬೈ ಪ್ಲೇಸಸ್ ಮುಗಿಸಿ ಇಲ್ಲ ಪುನಃ ಬಂದು ಲಂಚ್ ಮುಗಿಸಿ ಮುಳ್ಳಯ್ಯನಗಿರಿ ಹೋಗಿ ಹಾಗೆ ನೀವು ನಿಮ್ಮದು ಊರಿಗೆ ಹೋಗ್ಬೋದು. ಸೊ ಈ ಥರ ಒಂದು ಪ್ಲ್ಯಾನ್ ಸೆಟ್ ಮಾಡಿ ಬರ್ತಾರೆ ಎಲ್ಲರೂ. ಸೊ ಓಕೆ, ಥ್ಯಾಂಕ್ ಯು. ಈ ಪ್ಲೇಸ್ ನಾವಿದ್ದ ರೆಸಾರ್ಟಿಂದ 4 ಕಿಲೋಮೀಟರ್ಸ್ ಟೋಟಲ್. ಮತ್ತು 4 ಕಿಲೋಮೀಟರ್ಸ್ ಆ ಜಂಕ್ಷನಿಂದ ನಮ್ಮ ಕಾರ್ ಮುಂದೆ ಹೋಗಲ್ಲ. ಸೊ ಈ ಥರವೇ. ಸೊ ಇದು 1.5 ಕಿಲೋಮೀಟರ್ಸ್ ನಾವು ವಾಕ್ ಮಾಡಿ ಹೋಗಬೇಕು. ಇದರ ಪ್ಲೇಸ್ ಹೆಸರು ಜಕ್ಕನಹಳ್ಳಿ ಅಂತ. ಸೊ ಅಲ್ಲಿ ನಾವು ಕೆಳಗಡೆ ಕಾರನ್ನು ಪಾರ್ಕ್ ಮಾಡಿ ಮೇಲೆ 1.5 ಕಿಲೋಮೀಟರ್ಸ್ ಹೋಗಬೇಕು. ಸೊ ನಡೆಯೋದೊಂದೇ ವೇ ಅಲ್ಲ, ಇಲ್ಲಿ ಜೀಪ್ ಕೂಡ ಅವೈಲೇಬಲ್ ಉಂಟು. ಸೊ ಬಟ್ ನಾವು ಸ್ವಲ್ಪ ನಡೆದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ ಅಂತ. ಸೊ ನಾವು ಇದನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಫನ್ ಆಗಿರುತ್ತೆ ಅಂತ. ನೀವು ನೋಡ್ಬೋದು, ನಮ್ಮ ಕಲೀಗ್ಸ್ ಎಲ್ಲ ಬರ್ತಿದ್ದಾರೆ ಅಲ್ಲಿ. ಹಾಯ್ ಮಾಡಿ. So come, finally after half an hour trek, so now ಈ ಗುಡ್ಡ ರೀಚ್ ಆಗಿದೆ. ನೋಡ್ಬೋದು, ಇದು ಲಾಸ್ಟ್ ಸ್ಟಾಪ್. Yes, finally. Wow. ಓಕೆ, ಇದೇ ಪ್ಲೇಸ್. ಸೊ ಇಲ್ಲಿ ರೀಚ್ ಆಗಿದ್ದೇವೆ. ಆಚೆಗೂ ಸ್ವಲ್ಪ ವ್ಯೂಸ್ ಉಂಟು, ನಾನು ತೋರಿಸ್ತೇನೆ. ಸೊ ದಿಸ್ ಡಿಸರ್ವಿಂಗ್, ಇದು ತುಂಬ ಡಿಸರ್ವ್ ಮಾಡುತ್ತೆ. ನಾವು ಇಷ್ಟು ಟೈಮ್ ಇಲ್ಲಿ ಬಂದು ಎಲ್ಲ ಹಾರ್ಡ್ ವರ್ಕ್ಗೆ ಒಂದು ಫುಲ್ ಕಂಪ್ಲೀಟ್ ವರ್ತ್, ಪೈಸಾ ವಸೂಲ್ ಅಂತ ಹೇಳ್ಬೋದು ನಮ್ದೆಲ್ಲ ಹಾರ್ಡ್ ವರ್ಕ್. ಸೇಮ್ ಗುಡ್ಡದಲ್ಲಿ ಇದ್ದೇವೆ, ಅದು ಇನ್ನೊಂದು ವೀವ್. ಇದು ಆಕ್ಚುಲಿ ನಮ್ಗೆ ಮೇನ್ ವೀವ್ ಇರೋದು. ಸೊ ಇಲ್ಲಿ ಇದೇ ತರ ಟ್ರೆಕ್ ಮಾಡಿ ಹೋಗ್ಬೇಕು. ಫುಲ್ ಡೀಪ್ ಉಂಟು, ಬಟ್ ಮೈ ಕ್ರಾಪ್ಸ್ ವಿಲ್ ಡೂ ದ ಬೆಸ್ಟ್ ಜಾಬ್. My cameraman, sir, camera clear. ಫೈನಲ್ ಡೆಸ್ಟಿನೇಷನ್ ಈ ಗುಡ್ಡದ್ದು. ಸೊ ಇದು ಹೇಗೆ ಕಾಣ್ಕೊಂಡು ಗೊತ್ತುಂಟಾ? Location one of till now. So satisfying.
ಫೈನಲಿ ವಿ ಆರ್ ಬ್ಯಾಕ್. ಸೊ ನಾವು ಎಲ್ಲಿದ್ರು ಅಂದರೆ ಅದು ಟಾಪ್ ವ್ಯೂ ಕಾಣ್ತಿತ್ತಲ್ಲ, ಸೊ ನಾವು ಅಲ್ಲಿ ಇದ್ದಿದ್ದು. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗಿದ್ದು. ಸೊ ಈಗ ಜಸ್ಟ್ ಬಂದರು. ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಸಹ ಗೊತ್ತಿಲ್ಲ, ಎಂತ ಇದ್ರು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೆ. ಸೊ ವಿಲ್ ಸಿ. ಸೊ ಫಾರ್ ಸೊ ಗುಡ್. ಸೊ ಮಾರ್ನಿಂಗ್ ಅವರು ಕಲೆಕ್ಟ್ ಮಾಡಿ ಈ ಥರ ಮಾಡಿ ಸೆಟ್ ಮಾಡಿದ್ದಾರೆ, ಇದೆಲ್ಲ ಫುಲ್ ಡ್ರೈ ಆಗಲಿಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೇನು ಬಿಸಿಲಿಲ್ಲ. So time to say goodbye to this wonderful estate and this place. चिकमंगलूर में क्या चल रहा है? सिर्फ फॉग चल रहा है. ಸೊ ಇದು ಮುಳ್ಳಯ್ಯನಗಿರಿ ಅಂತ ಪ್ಲೇಸ್, ಚಿಕ್ಕಮಗಳೂರಿಂದ 18 ಕಿಲೋಮೀಟರ್ಸ್. ಸೊ ನೋಡ್ಬೋದು ಹೇಗಿದೆ ಅಂತ ಪ್ಲೇಸ್. ಚಿಕ್ಕಮಗಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಆಫ್ಟರ್ ದಟ್ ಹಿಲ್, ಆ ಗುಡ್ಡದ ನಂತರ ಇದೆ ಮುಳ್ಳಯ್ಯನಗಿರಿ. ಚಿಕ್ಕಮಗಳೂರಿಂದ 18 ಕಿಲೋಮೀಟರ್ಸ್ ಇದೆ. ಸೊ ಜಸ್ಟ್ ನೋಡಿ ಹೇಗಿದೆ ಲೊಕೇಶನ್ ಅಂತ. ಫುಲ್ ಫಾಗ್ ಎಂತ ಸಹ ಕಾಣೋದಿಲ್ಲ. ಕೈ ಫುಲ್ ನಂಬಾಗಿದೆ, ಫುಲ್ ಆನ್ ಕೋಲ್ಡ್. ಈಗ ಸ್ವಲ್ಪ ನನಗೆ ಕೋಲ್ಡ್ ವೈಬ್ ಈಗ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಅಷ್ಟೇನು ವೈಬ್ಸ್ ಇಲ್ಲ. ಸೊ ಇಟ್ಸ್ ಲೈಕ್ ಕರೆಂಟ್ಲಿ 21 ಡಿಗ್ರಿ ಸೆಲ್ಸಿಯಸ್. ಇನ್ ಚಿಕ್ಕಮಂಗ್ಳೂರು ಇಟ್ ಇಸ್ 25 ಡಿಗ್ರಿ. ಸೊ ಇಲ್ಲಿ ಮುಳ್ಳಯ್ಯನಗಿರಿ 21 ಡಿಗ್ರಿ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದಿ ಡ್ರೈವರ್ಸ್, ಸ್ಪೆಷಲಿ ಇಲ್ಲಿ ಲೋಕಲ್ ಜೀಪ್ ಡ್ರೈವರ್ಸ್ಗೆ. ಅವ್ರಿಗೆ ಪ್ರಾಕ್ಟೀಸ್ ಇದೆ, ಐ ಅಗ್ರಿ. ಬಟ್ ಸ್ಟಿಲ್ ಇಷ್ಟು ರೋಡ್ ನೀವು ನೋಡ್ಬೋದು. ಸೊ ತುಂಬ ಗ್ಯಾಪ್ ಇಲ್ಲ. ಈ ಸೈಡ್ ಅಂತೂ ಸೇಫ್ಟಿಗೋಸ್ಕರ ಜಸ್ಟ್ ಈ ಥರ ಬ್ರಿಕ್ಸ್ ಇದೆ ಬಿಟ್ಟರೆ ಬೇರೆ ಎಂತ ಸಹ ಇಲ್ಲ. ಸೊ ಬಟ್ ಸ್ಟಿಲ್ ಇಂಥ ಲೊಕೇಶನಲ್ಲೂ ಕೂಡ ಅವರು ಈ ಥರ ಡ್ರೈವ್ ಮಾಡ್ತಿದ್ದಾರೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್. ಡ್ಯಾಡ್ ಮಾಮ್, ಸಿ ದಿಸ್ ಈಸ್ ಮೈ ಸೇಫ್ಟಿ ಗೇರ್, ನೋ ನೀಡ್ ಟು ವರಿ, ಐ ಆಮ್ ಫುಲ್ಲಿ ಸೇಫ್. ಸೊ ಜಸ್ಟ್ ಫಾರ್ ವೀಡಿಯೋಗೋಸ್ಕರ ಅಷ್ಟೇ ನಾನು ಅದೆಲ್ಲ ತೆಗೆದಿದ್ದು ಕ್ಲಿಯರ್ ಬರಬೇಕಂತ ಅಷ್ಟೇ. ಸೊ ಇದು ಜಾಕೆಟ್ ವಿಲ್ ಪ್ರೊಟೆಕ್ಟ್ ಮೀ ಫ್ರಮ್ ದಿಸ್ ಫಾಗ್, ಬಿಕಾಸ್ ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ಕೋಲ್ಡ್ ಉಂಟು. ಬಟ್ ಸ್ಟಿಲ್ ಜಸ್ಟ್ ಅಡ್ವೆಂಚರಸ್, ಲವ್ ಟು ಬಿ ಅಡ್ವೆಂಚರಸ್. ಸ್ಟಾರ್ಟಿಂಗಲ್ಲಿ 25 ಡಿಗ್ರಿ ಇತ್ತು, ಈಗ ಡೈರೆಕ್ಟ್ಲಿ ಫುಲ್ ಡ್ರಾಪ್ ಆಗಿದೆ 18 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಇನ್ನೂ ಮೇಲೆ 15 ಡಿಗ್ರಿ ಆಗ್ತದೆ. ಅಟ್ಲೀಸ್ಟ್ ಈ ವ್ಯೂಗೋಸ್ಕರ, ಈ ಲೊಕೇಶನ್, ಈ ವಿಡಿಯೋ ಇಷ್ಟು ಚಂದ ಮಾಡಿದೆ ನಾನು, ಅದಕ್ಕೋಸ್ಕರ ಮಿನಿಮಮ್ 100 ಲೈಕ್ಸ್ ಈ ವಿಡಿಯೋಗೆ ನಂಗೆ ಬೇಕು. ಪ್ಲಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡೋ ಥರ ಮಾಡಿ, ಆದಷ್ಟು ಶೇರ್ ಮಾಡಿ, ಹೆಚ್ಚು ಶೇರ್ ಮಾಡಿ. Time to say bye-bye to this beautiful place. So we are leaving now, directly Chikmagalur to Mangalore. So I'll be not shooting the rest of the part because like the journey is going full on. And one more thing, that need subscribe and subscribe.
ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೆ. ಸೊ ಕನ್ಕ್ಲೂಷನ್ ಕ್ಲೈಮ್ಯಾಕ್ಸ್ ಪಾರ್ಟ್ ನೀವು ನೋಡಿ. ಸೊ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ನಿಮ್ಮ ಹತ್ರ ಕೇಳೋದು ಅಂದರೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಥರ ವೀಡಿಯೋಸ್ ಇನ್ನು ತುಂಬ ಅಂದರೆ ತುಂಬ ಬರಲಿಕ್ಕುಂಟು. ಸೊ ನಿಮಗೆ ಇನ್ಫಾರ್ಮೇಷನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೆವೆಲ್ ನಾನು ಟ್ರೈ ಮಾಡ್ತೇನೆ. ಸೊ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಈ ಥರ ಇರಲಿ. ಇಲ್ಲಿಂದ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಜಸ್ಟ್ ನಿಮ್ಮದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಒಟ್ಟಿಗೆ ಒಂದು ಕಪ್ ಆಫ್ ಕಾಫಿ ವಿಚ್ ವಿ ಆರ್ ಹ್ಯಾವಿಂಗ್ ನಾವು. ಜಸ್ಟ್ ಟೈಮ್ ಟು ಸೇ ಬೈ. ಸೊ ನಿಮ್ಗೆ ಈ ವಿಡಿಯೋ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೆ. ಇದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ನಮ್ಮದು ಪ್ಲ್ಯಾನ್. ಸೊ ಇಲ್ಲಾಂದರೆ ನಾನು ಬರೋ ಜರ್ನಿನೂ ಸಹ ಶೂಟ್ ಮಾಡ್ತೇನೆ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ ಶೂಟ್ ಮಾಡಲಿಕ್ಕೆ. ಯಾಕಂದರೆ ನಾನು ವ್ಲಾಗ್ ಮಾಡಿ ಸೊ ಅವ್ರಿಗೆ ಅನ್ಕಂಫರ್ಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ಎಸ್ಟೇಟ್ ತೋರಿಸ್ಬೇಕಂತ ಏನೋ ಪ್ಲ್ಯಾನ್ ಆಯಿತು. ಸೊ ಅದಕ್ಕೆ ನಾನು ಸಡನ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇದೇ ಥರ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್ ಕೂಡ ಇನ್ನು ಮುಂದೆ ಬರ್ತಾ ಇರ್ತಾರೆ. ಸೊ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಚಿಕ್ಕಮಗಳೂರು ಬರಬೇಕಂತ ಇದ್ದೀರಿ, ಸೊ ಇದೇ ಪ್ಲೇಸಿಗೆ ಬನ್ನಿ. ಇದೇ ನಾನು ರೆಕಮೆಂಡ್ ಮಾಡ್ತೇನೆ. ಫುಡ್, ಸ್ಟೇ, ವೆದರ್ ಮತ್ತು ಇದು ನಿಮಗೆ ನೇಚರ್ಗೆ ತುಂಬ ಕ್ಲೋಸ್ ಇದೆ ಈ ಲೊಕೇಶನ್. ಮತ್ತು ಇಲ್ಲಿಂದ ಬೇರೆ ಬೇರೆ ಎಲ್ಲ ಪ್ಲೇಸಸ್ ಕೂಡ ಒಂದು 5-4 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಅಷ್ಟೇ. ಸೊ ಎಲ್ಲ ಪ್ಲೇಸ್ ಮಾಡ್ಬೋದು. ಒಂದೇ ಅಂದರೆ ಮುಳ್ಳಯ್ಯನಗಿರಿ ಸ್ವಲ್ಪ ಫಾರ್ ಆಗ್ತದೆ, ಒಂದು 1 ಅವರ್ ಜರ್ನಿ. ಅದು ನೀವು ರಿಟರ್ನ್ ನಿಮ್ಮ ಡೆಸ್ಟಿನೇಷನ್ಗೆ ಹೋಗುವಾಗ ಆನ್ ದಿ ವೇ ನೋಡಿ ಹೋಗ್ಬೋದು. ಮತ್ತು ಎಲ್ಲದೂ ಪ್ಲೇಸ್ ಇಲ್ಲೇ ಚೆನ್ನಾಗಿದೆ. ಸೊ ನಿಮ್ಗೆ ಆ ನಂಬರ್ ಕೊಟ್ಟಿದ್ದೆ ನಾನು. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ಒಂದು ಒಳ್ಳೆ ಡಿಸ್ಕೌಂಟ್ ಸಹ ಕೊಡ್ತಾರೆ ನಿಮಗೆ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆದಷ್ಟು ಕಾಫಿದು ಡೀಟೇಲ್ಸ್ ಕೊಟ್ಟಿದ್ದೆ ನಾನು, ಎಸ್ಟೇಟ್, ಇದು ರೆಸಾರ್ಟ್ದು, ಫುಡ್ಡು, ಸ್ಟೇ ಮತ್ತು ಇಲ್ಲಿ ಲೊಕೇಶನ್ದು ಕೂಡ ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾವತ್ತೂ ಹೇಳಿದಾಗೆ ನಿಮ್ಮ ಜೀವನ ನಿಮ್ಮ ಇಷ್ಟದ ಹಾಗೆ ನೀವು ಜೀವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಐ ಮೀಟ್ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.